ಜಸ್ಟ್ ಪ್ಲೀಸ್ ಇಗ್ನೋರ್ ಮಾಡಿಬಿಡಿ. ಇಲ್ಲಿ ನೋಡ್ಬೇಕಾ ಅಂತ ಕಾಲ್ಡ್ ಒಳ್ಳೇದು ಬಯಸೋರು ಆಲ್ರೆಡಿ ದೀಪ್ ಟಾಕ್ಸ್ ಕನ್ನಡ DEEPS.TALKSS. ಇವಳು ಏನ್ ಕಿತ್ತವಾಗ್ತಾಳೆ, ಏನಾದ್ರೂ ತಿನ್ನಕ್ ಸಿಕ್ಕಿದ್ರೆ ಸಾಕು, ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಹಸ್ಬೆಂಡ್ ಆಗ್ಲಿ ಸೊ ಬ್ಯಾಡ್ ಕ್ವಾಲಿಟಿ ಏನಿದೆ ಅಂದ್ರೆ ನಾನು ಜಸ್ಟ್ ಹಿಂಗೆ ಮಾಡೋದ ಕಲಿತೀನಿ. ಐ ಜಸ್ಟ್ ಮ್ಯಾನಿಫೆಸ್ಟಿಂಗ್ ಫಸ್ಟ್ ಪೇಜ್. ಸೊ ಬರ್ದಿರ್ತೀನಿ. ಅಂಡ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪ್ ಟಾಕ್ಸ್ ಕನ್ನಡ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಇದೇ ಮೊದಲಲ್ಲ ನಾನು ಯೂಟ್ಯೂಬ್ ವಿಡಿಯೋ ಅಥವಾ ಯೂಟ್ಯೂಬ್ ಚಾನಲ್ ಟ್ರೈ ಮಾಡ್ತಿರೋದು. ಹೋದ ವರ್ಷ ಕೂಡ ಮಾಡಿದ್ದೆ, ಆದರೆ ಕನ್ಸಿಸ್ಟೆಂಟ್ ಆಗಿರೋಕ್ಕಾಗಿಲ್ಲ. ಆಫ್ಟರ್ ಮ್ಯಾರೇಜ್ ಕೂಡ ಮಾಡಿದ್ದೆ, ಬಟ್ ಲ್ಯಾಕ್ ಆಫ್ ನಾಲೆಡ್ಜ್ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಆಗೇ ಇಲ್ಲ. ಬಟ್ ಇದನ್ನು ನಾನು ಫಾರ್ವರ್ಡ್ ತೊಗೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ಅಟ್ ಎನಿ ಕಾಸ್ಟ್ ನಾನು ಈ ಯೂಟ್ಯೂಬ್ ಚಾನಲ್ನ ಗ್ರೋ ಮಾಡ್ಕೊಳ್ಳೇಬೇಕು ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ತುಂಬ ಹೊಸ ಟ್ರೈ, ಯಾಕಂದರೆ ನನಗೆ ಈಗಲೂ ಇನ್ನೂ ತುಂಬ ಡೌಟ್ ಆಗ್ತಿದೆ. ಕ್ಯಾಮ್ರಾ ಇಲ್ಲಿ ನೋಡಬೇಕಾ ಅಂತ ಅಷ್ಟು ಕನ್ಫ್ಯೂಷನ್ ಇಟ್ಕೊಂಡು ಇನ್ನೂ ಸ್ವಲ್ಪ ಕಲಿತಾ ಟ್ರೈ ಮಾಡಿ ಐ ವಾಂಟ್ ಟು ಬಿ ಅ ಬೆಸ್ಟ್ ಅಂತ ನಾನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಇಯರ್ ಇಟ್ ಈಸ್. ಆ್ಯಂಡ್ ಈ ಯೂಟ್ಯೂಬ್ಗೆ ನೇಮ್ ಸೆಲೆಕ್ಷನ್ ಮಾಡೋಕ್ಕೆ ತುಂಬ ಲಾಂಗ್ ಪ್ರಾಸೆಸ್ ಆಯಿತು. ಯಾಕಂದರೆ ಹಳೆ ಯೂಟ್ಯೂಬ್ಸ್ ಎಲ್ಲ ನೀವು ನೋಡಿರ್ತೀರ, ದೀಪ್ಸ್ ಕನೆಕ್ಷನ್ ಇತ್ತು, ಆಮೇಲೆ ಮಿಸ್ಸಸ್ ಕೆ ದೀಪ್ಸ್ ಎಲ್ಲ ಬಂತು. ದೀಪ್ಸ್ ಕನೆಕ್ಷನ್ ವಾಸ್ ಗುಡ್, ಬಟ್ ತುಂಬ ರಿವ್ಯೂಸ್ ಬಂತು ಯಾಕೆ ನೇಮ್ ಅಂತ. ಮಿಸ್ಸಸ್ ಕೆ ದೀಪ್ಸ್ ವಾಸ್ ಆಲ್ಸೋ ಗುಡ್, ಬಟ್ ಸ್ಟಿಲ್ ಐ ವಾಂಟೆಡ್ ಟು ಟ್ರೈ ನ್ಯೂ ಫಾರ್ ದಿಸ್ ಚಾನಲ್. ಆ್ಯಂಡ್ ಇದು ನನ್ನ ಅಫಿಷಿಯಲ್ ಮೇಲ್ ಐ ಡಿ ಆಗಿರೋದ್ರಿಂದ ನಾನು ಅಫಿಷಿಯಲ್ ಮೇಲ್ ಐ ಡಿನೇ ಕಂಟಿನ್ಯೂ ಮಾಡೋಣ ಅಂತ ಓಲ್ಡ್ ಅಕೌಂಟ್ ಇದ್ದಿದ್ದನ್ನ ಡಿಲೀಟ್ ಮಾಡಿ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ದಿಸ್ ಇಸ್ ಮೈ ನ್ಯೂ ಅಕೌಂಟ್. ನೇಮ್ ನಿಮಗೆ ಕಾಣಿಸ್ತಿದೆ ಆಲ್ರೆಡಿ, ದೀಪ್ಸ್ ಟಾಕ್ಸ್ ಕನ್ನಡ DEEPS.TALKSS. ಈ ಥರ ಸರ್ಚ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ಯೂಟ್ಯೂಬಲ್ಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ನೇಮ್ ಸರ್ಚ್ ಮಾಡಿದ ತಕ್ಷಣ ಈಸಿಯಾಗಿ ಸಿಗೋ ಥರ ಒಂದು ಪೇಜ್ ಬೇಕು. ಡೂಪ್ಲಿಕೇಟ್ಸ್ ಜಾಸ್ತಿ ಸಿಗಬಾರ್ದು. ಆ್ಯಂಡ್ ಇಟ್ ಶುಡ್ ಆಲ್ಸೋ ರಿಲೇಟ್ ಟು ಕಂಟೆಂಟ್. ನಾವೇನು ಪೋಸ್ಟ್ ಮಾಡ್ತೀವಿ ಅಥವಾ ನಾವು ಏನದ್ರ ಬಗ್ಗೆ ವೀಡಿಯೋಸ್ಗಳನ್ನ ಮಾಡ್ತೀವಿ, ಹೆಂಗೆ ಕನ್ಸಿಸ್ಟೆಂಟಾಗಿ ವ್ಯಾಲ್ಯೂ ಮಾಡ್ಕೊತೀವಿ ಆ ಯೂಟ್ಯೂಬ್ನ ಅನ್ನೋದ್ರ ಮೇಲೆ ರಿಲೇಟ್ ಆಗಬೇಕಲ್ವ ಸ್ವಲ್ಪ ಆದರೂ. ಸೊ ದೀಪ್ಸ್ ಟಾಕ್ಸ್ ಕನ್ನಡ ಅಂದರೆ ನನ್ನ ಮಾತುಗಳು ಕನ್ನಡದಲ್ಲಿ ಅನ್ನೋ ಥರ ತುಂಬ ಥಿಂಕ್ ಮಾಡಿ ತುಂಬ ಕಾಮನ್ ಇಟ್ಟಿದ್ದೀನಿ. ಆ್ಯಂಡ್ ಸರ್ಚ್ ಮಾಡಿ ಕೂಡ ನೋಡಿದ್ವಿ, ಒಂದೇ ಒಂದು ಚಾನಲ್ ಇದೆ ದೀಪ್ಸ್ ಟಾಕ್ಸ್ ತಮಿಳ್ ಅಂತ ಇದೆ, ವಿಚ್ ಗಾಡ್ ಬಗ್ಗೆ ಸಮಥಿಂಗ್ ವಿಡಿಯೋ ಮಾಡೋದು. ಕನ್ನಡ ಇದೊಂದೇ ಪೇಜ್ ಈಸಿಯಾಗಿ ಸಿಗುತ್ತೆ. ನೀವು ಯಾರಿಗಾದ್ರೂ ಮುಂದೆ ಹೇಳಬೇಕು ಅಂದ್ರೂ ರೆಫರ್ ಮಾಡಬೇಕು ಅಂದರೆ ನನ್ನ ವೀಡಿಯೋನ ಆರಾಮಾಗಿ ದೀಪ್ಸ್.ಟಾಕ್ಸ್ ಅಂತ ಹೇಳಿದ್ರೆ ಆರಾಮಾಗಿ ಸರ್ಚ್ ಮಾಡಿಸ್ಬೋದು. ಹಾಗೆ ಈ ನನ್ನ ಯೂಟ್ಯೂಬ್ ಚಾನಲ್ ದೀಪ್ಸ್ ಟಾಕ್ಸ್ ಕನ್ನಡದಲ್ಲಿ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಯಾವ ಥರ ವೀಡಿಯೋಸ್ ಬರಬಹುದು ಅಂದರೆ ಆ್ಯಸ್ ಯೂಶುವಲ್ ಹೌಸ್ ವೈಫ್ ಸೀರೀಸ್ ಬರುತ್ತೆ. ಅಂದರೆ ಹೌಸ್ ವೈಫ್ ರಿಲೇಟೆಡ್ ಕಂಟೆಂಟ್, ವರ್ಕ್ ಲೈಫ್ ಬ್ಯಾಲೆನ್ಸ್ ಕಂಟೆಂಟ್, ಆ್ಯಂಡ್ ಸ್ಕಿನ್ ಕೇರ್, ಹೇರ್ ಕೇರ್ ರಿಲೇಟೆಡ್, ಅನ್ಬಾಕ್ಸಿಂಗ್ ಆ್ಯಂಡ್ ಪ್ರಾಡಕ್ಟ್ ರಿವ್ಯೂ, ಡೆಫಿನೆಟ್ಲಿ ಆನೆಸ್ಟ್ ರಿವ್ಯೂ. ಆ್ಯಂಡ್ ನಾನಿಲ್ಲಿ ಯಾವುದೇ ಥರದ ನಾನು ಮಾಡ್ತಿದ್ದೀನಿ ನೀವು ಮಾಡಿ ಅಂತ ಯಾವ ವೀಡಿಯೋದಲ್ಲೂ ಹೇಳೋಕ್ಕೆ ಹೋಗಲ್ಲ, ನಾನು ಯಾರಿಗೂ ಸಜೆಸ್ಟು ಮಾಡೋಕ್ಕೆ ಹೋಗಲ್ಲ. ಬಟ್ ವಾಟ್ ವರ್ಕ್ಸ್ ಔಟ್ ಮೀ, ನನಗೇನು ವರ್ಕ್ ಆಗುತ್ತೋ ಡೆಫಿನೆಟ್ಲಿ ನಾನು ಶೇರ್ ಮಾಡ್ತೀನಿ. ಇಫ್ ನಿಮಗೂ ಅದು ವ್ಯಾಲಿಡ್ ಅನಿಸಿದ್ರೆ ಯು ಡೆಫಿನೆಟ್ಲಿ ಕ್ಯಾನ್ ಟ್ರೈ, ಆರ್ ಜಸ್ಟ್ ಪ್ಲೀಸ್ ಇಗ್ನೋರ್ ಮಾಡಿಬಿಡಿ, ಪರವಾಗಿಲ್ಲ ನನಗೆ. ಆ್ಯಂಡ್ ಕುಕಿಂಗ್ ವೀಡಿಯೋಸ್, ಅಬ್ಬಾ ನಾನು ಇದ್ರ ಬಗ್ಗೆ ಹೇಳಲೇಬೇಕು. ನಾನು ಫಸ್ಟು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ನೋಡ್ತಾ ಇರಬೇಕಾದ್ರೆ ತುಂಬ ಜನ ಕುಕಿಂಗ್ ವೀಡಿಯೋಸ್ ಹಾಕೋರು, ಅದ್ರಲ್ಲಿ ಬೆಳೀತಾ ಇದ್ರು ಕೂಡ. ನಾನು ಅವಾಗ ಅನ್ಕೊತಿದ್ದೆ ಮೇ ಬಿ ಕುಕಿಂಗ್ ಇಸ್ ನಾಟ್ ಮೈ ಕಪ್ ಆಫ್ ಟ್ರೀ, ನಾನು ಅದನ್ನು ಮಾಡಬಾರ್ದು ಅಂತ ಇತ್ತು. ಯಾಕಂದರೆ ಐ ಆಮ್ ನಾಟ್ ಗುಡ್ ಅಟ್ ಕುಕಿಂಗ್. ಬಟ್ ಫೈನ್, ಇವಾಗ ಐ ವಾಂಟ್ ಟು ಗಿವ್ ಎ ಟ್ರೈ. ಬಟ್ ನಂಗೆ ಅದು ತುಂಬ ವರ್ಕೌಟ್ ಆಗ್ತಾ ಇದೆ ಕೂಡ. ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು, ನಾನು ಹೌಸ್ ವೈಫ್ ಸೀರೀಸ್ ಪೋಸ್ಟ್ ಮಾಡ್ಬೇಕಾದ್ರೆ ಕುಕಿಂಗ್ ವೀಡಿಯೋಸು ತುಂಬ ಒಳ್ಳೆ ರೀಚ್ ಸಿಗ್ತಿದೆ. ನಾನು ಏನೂ ಎಕ್ಸ್ಟ್ರಾರ್ಡಿನರಿ ಮಾಡ್ತಾನೆ ಇಲ್ಲ. ವಾಟ್ ಎವರ್ ನಾನು ಅಪ್ಪ ಅಮ್ಮೆಯಿಂದ ಹಿಂಗೆ ಕಲ್ತಿದ್ದನೋ ಅದನ್ನೇ ಟ್ರೈ ಮಾಡ್ತಿದ್ದೀನಿ. ನಾರ್ಮಲ್ ಬ್ರೇಕ್ಫಾಸ್ಟ್ ರೂಟೀನ್ಸ್ನ ಹಾಕ್ತಿದ್ದೀನಿ. ಸ್ಟಿಲ್ ಮೋರ್ ಟು ಗೋ, ನಾನು ಇನ್ನೂ ಟ್ರೈ ಮಾಡಬೇಕು ಅಂತಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ನಾನು ಕುಕಿಂಗಲ್ಲಿ ಯಾವುದೇ ಥರ ನ್ಯೂ ಟ್ರಿಕ್ಸ್ ಐಡಿಯಾಸ್ ಯಾವುದು ಟ್ರೈ ಮಾಡಲ್ವೇನೋ ಮೇ ಬಿ, ಬಿಕಾಸ್ ಐ ಆಮ್ ನಾಟ್ ಟೂ ಗುಡ್ ಇನ್ ಇಟ್. ಅಪಾರ್ಟ್ ಫ್ರಮ್ ದಟ್ ನಾನು ಅದನ್ನು ಟ್ರೈ ಮಾಡ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಕುಕಿಂಗ್ ರಿಲೇಟೆಡ್ ಐ ವಿಲ್ ಮ್ಯಾನೇಜ್ ಇನ್ ದಿಸ್ ಯೂಟ್ಯೂಬ್ ಚಾನಲ್. ಸೊ ಯಾರಾದರೂ ನೀವು ರೆಗ್ಯುಲರ್ ಆಗಿ, ನೀವೇನು ಎಕ್ಸ್ಟ್ರಾರ್ಡಿನರಿ ಬೇಡ, ರೆಗ್ಯುಲರ್ ಆಗಿ ಏನಾದರೂ ತಿನ್ನಕ್ಕೆ ಸಿಕ್ಕಿದ್ರೆ ಸಾಕು ಮಾಡ್ಕೊತೀನಿ ಅನ್ನೋ ಥರ ಏನಾದರೂ ಯೂಟ್ಯೂಬಲ್ಲಿ ಸಿಗಬೇಕು ಅಂದರೆ ಡೆಫಿನೆಟ್ಲಿ ನನ್ನ ವೀಡಿಯೋದಲ್ಲೇ ಚೆಕ್ ಮಾಡ್ಬೋದು. ನಾನು ರೆಗ್ಯುಲರ್ ಆಗಿ ಸಿಂಪಲ್ ಐಟಮ್ಸ್ ಇಟ್ಕೊಂಡು ಈಸಿ ಬ್ರೇಕ್ಫಾಸ್ಟ್, ಈಸಿ ಫುಡ್ ಮಾಡೋದನ್ನ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನು ಹೇಳಬೇಕು ಅಂದರೆ ಎಷ್ಟೋ ಜನಕ್ಕೆ ಕುಕಿಂಗ್ ಒಂದೇ ಇರುತ್ತೆ ಆ್ಯಂಡ್ ಸಪೋರ್ಟ್ ಇರೋಲ್ಲ ಅವ್ರ ಮನೆಗಳಲ್ಲಿ, ಫೇಸ್ ತೋರ್ಸೋಕ್ಕಾಗಲಿ, ವಾಯ್ಸ್ ಈ ಥರ ಕಂಟೆಂಟ್ಸಲ್ಲಿ.
ಅಂಥವ್ರು ಎಸ್ ಅವರು ಏನು ಫೇಸ್ ತೋರಿಸ್ದೆ ಏನು ಆ ಥರ ರಿವೀಲ್ ಮಾಡ್ದೇನೆ ಕುಕಿಂಗ್ ಮಾಡ್ತಿದ್ದಾರೆ, ವೆಲ್ ಆ್ಯಂಡ್ ಗುಡ್. ಅವ್ರು ಚೆನ್ನಾಗಿ ಅರ್ನ್ ಮಾಡ್ತಿರ್ಬೋದು, ಅದು ಚೆನ್ನಾಗಿ ರೆಕಗ್ನೈಸನ್ ಸಿಗ್ತಿರ್ಬೋದು, ಎವ್ರಿಥಿಂಗ್ ಇಸ್ ಗುಡ್. ಬಟ್ ಎಸ್, ನನಗೆ ಆ ಟ್ಯಾಲೆಂಟ್ ಇದೆ, ನಾನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡೋ ಟ್ಯಾಲೆಂಟ್ ಇದೆ, ನನ್ನ ಸಪೋರ್ಟ್ ಇದೆ, ಐ ಆಮ್ ಓಕೆ ವಿತ್ ದಿಸ್. ಹಂಗಾಗಿ ವೈ ಶುಡ್ ಓನ್ಲಿ ಸ್ಟಿಕ್ ಟು ದಟ್ ಕುಕಿಂಗ್ ಅನ್ನೋದೊಂದು ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡು ಐ ಆಮ್ ಟ್ರೈಯಿಂಗ್ ದಿಸ್. ಸಪೋರ್ಟ್ ಖಂಡಿತ ಇದೆ, ನನ್ನ ಫಸ್ಟಿಂದನೂ ಸಪೋರ್ಟ್ ಇತ್ತು. ನಮ್ಮ ಅಪ್ಪ ಆಗಲಿ, ಅಮ್ಮ ಆಗಲಿ, ಹಸ್ಬೆಂಡ್ ಆಗಲಿ ಸಪೋರ್ಟ್ ಇದೆ. ಬಟ್ ನಾನು ಬೇರೆಯವ್ರಿಗೆ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ. ನನಗೇನೆ ಒಂದು ಬ್ಯಾಡ್ ಕ್ವಾಲಿಟಿ ಏನಿದೆ ಅಂದರೆ, ಐ ಇನ್ಫ್ಲುಯೆನ್ಸ್ ಫಾರ್ ಬ್ಯಾಡ್ ಥಿಂಗ್ಸ್ ವೆರಿ ಸೂನ್. ನಂಗೆ ಯಾರಾದರೂ ಏನಾದರೂ ಇದು ಯಾಕೆ ಹಿಂಗೆ ಮಾಡಿದೆ, ಹಂಗೆ ಮಾಡ್ಬೋದಿತ್ತು ಅಂತ ಅಂದ್ರೂ ನಂಗೆ ನೆಗೆಟಿವ್ ಫೀಲ್ ಆಗ್ಬಿಡುತ್ತೆ. ನಾನು ಅದನ್ನ ನೆಗೆಟಿವ್ ಆಗಿ ತೊಗೊಬಿಡ್ತೀನಿ, ಸ್ಟಾಪೇ ಮಾಡಿಬಿಡ್ತೀನಿ. ಒಂದು 2-3 ಡೇಸ್ ನಂಗೆ ಅದು ಹೊರಗಡೆ ಹೋಗೋಕ್ಕೆ ತುಂಬ ಬೇಕು. ಇಟ್ಸ್ ಮೈ ಬ್ಯಾಡ್ ಲಕ್ ಅಂದ್ಕೊತೀನಿ. ಮೇ ಬಿ ನಾನು ಅಲ್ಲೆಲ್ಲ ತುಂಬ ಜನಕ್ಕೆ ಈ ಥರ ಇರುತ್ತೆ ಮೈಂಡ್ಸೆಟ್. ಸೊ ನಾನು ಇದರಿಂದ ಹೆಂಗಾದರೂ ಔಟ್ಸೈಡ್ ಬರಲೇಬೇಕು. ಇದೇ ರೀತಿ ನಾನು ಸ್ಟಾರ್ಟಿಂಗ್ ಇನ್ಸ್ಟಾಗ್ರಾಮ್, ಸ್ಟಾರ್ಟಿಂಗ್ ಯೂಟ್ಯೂಬ್ ಎಲ್ಲದೂ ಬಿಟ್ಕೊಬಂದೆ. ಯಾಕಂದರೆ ಅವ್ರು ಮೇ ಬಿ ನಾನು ತುಂಬ ಸತಿ ಹೇಳ್ತಿರ್ತೀನಿ, ಈ ಸೋ ಕಾಲ್ಡ್ ಒಳ್ಳೇದು ಬಯಸೋರು, ಎಸ್ ನೀವು ಒಳ್ಳೇದೇ ಬಯಸ್ತಿರ್ತೀರಾ, ಬಟ್ ಸ್ಟಿಲ್ ಅದು ನನಗೆ ನೆಗೆಟಿವ್ ಆಗಿ ತಗೊತಿದ್ದೀನಿ. ಅದು ನನ್ನ ಮೈಂಡ್ಸೆಟ್. ಎಸ್, ಹಂಗೆ ಫಸ್ಟ್ ಹೇಳ್ದಂಗೆ ನಾನು ಖಂಡಿತ ನಿನ್ನ ಬ್ಲೇಮ್ ಮಾಡಲ್ಲ. ನಾನು ಇದರಿಂದ ಹೊರಗಡೆ ಬರ್ತೀನಿ. ನೀವು ಏನು ಹೇಳಬೇಕೋ ಇನ್ಮೇಲೆ ಹೇಳಿ, ನಾಟ್ ಇನ್ಮೇಲೆ, ಪ್ಲೀಸ್ ಬಿ ಪೊಲೈಟ್ ಆಲ್ಸೋ. ಹೇಳಿ, ನಾನು ಜಸ್ಟ್ ಹಿಂಗೆ ಮಾಡೋದನ್ನ ಕಲಿತೀನಿ. ಓಕೆ ಫೈನ್. ಇಷ್ಟನ್ನು ಹೇಳಬೇಕು ಅಂತ ಇಷ್ಟು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಇರುತ್ತೆ. ಪ್ಲೀಸ್ ಡೂ ವಾಚ್, ಏನು ತನಕ ನೋಡಿ. ನಾಟ್ ಓನ್ಲಿ ದಿಸ್ ವಿಡಿಯೋ, ನಾನು ಇನ್ನೂ ಏನೇ ಬೇರೆ ಪೋಸ್ಟ್ ಮಾಡಿದ್ರು ಡೆಫಿನೆಟ್ಲಿ ಕಂಟೆಂಟ್ ಇರೋದನ್ನೇ ಪೋಸ್ಟ್ ಮಾಡ್ತೀನಿ. ಐ ಥಿಂಕ್ ನಾನು ಏನು ಪೋಸ್ಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತೀನಿ. ಆ್ಯಂಡ್ ಎಸ್, ನಾನು ಖಂಡಿತ ನನ್ನ 100% ಪರ್ಸ್ನಲ್ ಲೈಫ್ ಇದ್ರಲ್ಲಿ ತೆಗೆದಿರ್ತೀನ, ನೆವರ್. ನಾನು 99% ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಏನೂ ಹೇಳಲ್ಲ. ಸೊ ಏನು 1% ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಲ್ವಾ, ಅದು ಡೆಫಿನೆಟ್ಲಿ ನಾನು ಥಿಂಕ್ ಮಾಡಿ ತುಂಬ ಯೋಚನೆ ಮಾಡಿ ನಿಮ್ಮ ಹತ್ರ ಹೇಳಲೇಬೇಕು, ಓಪನ್ ಆಗಿರಲೇಬೇಕು ಅಂತ ಹೇಳಿರೋ ಪಾಯಿಂಟ್ಸ್. ದಟ್ ಇಸ್ 1%. ನೀವು ಅದನ್ನು ಜಾಸ್ತಿ ನೋಡಿ ತಲೆ ಇಟ್ಕೊಂಡು ಇವಳು ಏನು ಗುರು ಎಲ್ಲ ಫುಲ್ ಹೇಳ್ತಾಳೆ ವೀಡಿಯೋದಲ್ಲಿ, ಇವಳ್ದು ಏನಕ್ಕೆ ನಂಗೆ ಬೇಕು ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ನಾನು ವೀಕಲ್ಲಿ ಏನಾಗುತ್ತೋ ಅದೊಂದು 4 hours ನೀವು ನೋಡ್ತೀರಾ ಅಪ್ಪಪ್ಪ ಅಂದ್ರೆ ಅಷ್ಟೇ, ಅದು ನೀವು ನೋಡಿದ್ರೆ. ಸೊ ಎಸ್, ನಾನು 1% ಏನು ಹೇಳ್ತೀನೋ ಡೆಫಿನೆಟ್ಲಿ ಅದನ್ನು ಹೇಳಬೇಕು ಅಂತಲೇ ಹೇಳಿರ್ತೀನಿ. ಇಟ್ಸ್ ನಾಟ್ ಲೈಕ್ ನಾನೇನೋ ಗೊತ್ತಿಲ್ಲದೆ ಏನೋ ಮಾಡ್ತಿದ್ದೀನಿ ಅಂತ. ನಾನು ಅಷ್ಟೇ ಅಲ್ಲ, ಈಗ ಎಷ್ಟೇ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರಲ್ವಾ, ಅವ್ರುಗಳೆಲ್ಲ ಮಾಡ್ತಿರೋದು ಇಷ್ಟೇ. ಅವ್ರು ಏನು ಹೇಳ್ಬೇಕು ಅಂದ್ಕೊಂಡಿರ್ತಾರೋ ಅದನ್ನೇ ಹೇಳಿರ್ತಾರೆ. ಎಲ್ಲೋ 1%, 2% ಗೊತ್ತಿಲ್ಲದೆ ಏನೋ ಮಾತು ಬಂದಿರ್ಬೋದು, ಅಥವಾ ಗೊತ್ತಿಲ್ಲದೆ ಏನೋ ಅನ್ಫಾರ್ಚುನೇಟ್ ಆಗಿ ಏನೋ ಆಗಿರ್ಬೋದು. ಬಟ್ ರಿಮೈನಿಂಗ್ 99% ಎಲ್ಲರೂ ಅವ್ರ ಲೈಫಲ್ಲಿ ಏನು ಮಾಡ್ತಿರ್ತಾರೆ ಅಂತ ಅದನ್ನು ತಿಳ್ಕೊಂಡೇ ಮಾಡಿರ್ತಾರೆ. ಆ್ಯಂಡ್ ಈ ಟ್ಯಾಲೆಂಟ್ ಎಲ್ಲರಿಗೂ ಬರಲ್ಲ ಗುರು, ನಾನು ಹೇಳ್ತೀನಿ ನೋಡಿ. ಆ್ಯಂಡ್ ಎಸ್, ಇವಾಗ ತುಂಬ ಜನ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಐ ಅಂಡರ್ಸ್ಟ್ಯಾಂಡ್ ದಟ್. ಬಟ್ 1000ಗೆ 10% ಅಂದ್ಕೊಂಡು, ಅಂದರೆ 1% ಅಂತಲೇ ಅಂದ್ಕೊಳ್ಳೋಣ. 100 ಅಷ್ಟೇ, 1000ಗೆ 100% ಅಷ್ಟೇ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕು, ಅಥವಾ ಓಕೆ ಐ ಆಮ್ ಬೋಲ್ಡ್ ಟು ಡೂ ದಿಸ್ ಅಂತ ಅಂದ್ಕೊಂಡು ಮುಂದೆ ಬರೋದು. ಅಟ್ಲೀಸ್ಟ್ ಅವ್ರಿಗೆ ಸಪೋರ್ಟ್ ಮಾಡಿ. ಮೇ ಬಿ ಇನ್ನು 900 ಪೀಪಲ್ಸ್ ತುಂಬ ಅದರಲ್ಲಿ ತುಂಬ ಬೆಳೀತಿರ್ಬೋದು. ಬಟ್ ದಿಸ್ 1%, ಅಂದರೆ ಈ 100 ಪೀಪಲ್ಸ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರಲ್ವ, ನಿಮ್ಗೆ ಏನು ಸಪೋರ್ಟ್ ಮಾಡೋಕ್ಕಾದ್ರೆ ಮಾಡಿ. ಇನ್ನೊಂದು ನನಗೆ ನಾನೇ ಚಾಲೆಂಜ್ ತೊಗೊತಿರೋದೇನಂದರೆ, ನಂಗೆ ಗೊತ್ತು ಇವಾಗ ನಾನು ಎಷ್ಟೇ ಹಿಂಗೆಲ್ಲ ಬಿಟ್ಬಿಡ್ತೀನಿ ಅಂತೆಲ್ಲ ಹೇಳ್ಕೊಂಡ್ರು ಮತ್ತೆ ನಾನು ಅವರು ಹೇಳೋದಕ್ಕೇ ತಲೆ ಕೆಡ್ಸ್ಕೊತೀನಿ, ಹಂಗೆ ಬೇಜಾರಾಗಿ ಕೂತ್ಕೊತೀನಿ. ಮೇ ಬಿ ಡ್ರಾಪ್ ಮಾಡ್ಬೋದು ಅನ್ನೋ ಥಿಂಕಿಂಗ್ಸ್ ಎಲ್ಲ ಬರುತ್ತೆ ಅಂತ. ಅದು ಏನೂ ಆಗಬಾರ್ದು ಅಂತ ಐ ಆಮ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ಗುಡ್ ಥಿಂಗ್ಸ್ ಟು ಗೋ ಆನ್. ಅದಕ್ಕೋಸ್ಕರ ನನಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ನೋಡಿರೋರು ಖಂಡಿತ ಗೊತ್ತಿರುತ್ತೆ, ನಾನು ದೇವ್ರನ್ನ ಅಷ್ಟು ಬಿಲೀವ್ ಮಾಡಲ್ಲ. ರೆಸ್ಪೆಕ್ಟ್ ಆ್ಯಂಡ್ ಭಯಭಕ್ತಿ ತುಂಬಾ ಇದೆ, ಆದರೆ ಬಿಲೀವ್ ಮಾಡಲ್ಲ. ಬಟ್ ಮ್ಯಾನಿಫೆಸ್ಟೇಷನ್ ಅನ್ನೋ ವರ್ಡ್ನ ನಾನು ಕಾನ್ಸ್ಟೆಂಟಾಗಿ ಒಂದು 1.5 year ತುಂಬ ಕೇಳಿಸ್ಕೊತಿದ್ದೀನಿ. ಬಟ್ ನಂಗೆ ಅದು ನಿಜವಾಗ್ಲೂ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಐ ವಾಂಟ್ ಟು ಗಿವ್ ಎ ಟ್ರೈ. ಸೊ ನಾನೊಂದು ಬುಕ್ ಇಟ್ಕೊಂಡಿದ್ದೀನಿ. ನಾನು ಈ ಬುಕ್ಕಲ್ಲಿ ಇವತ್ತಿನ ಡೇಟ್, ಇವತ್ತೇ ನಾನು ಯೂಟ್ಯೂಬ್ ಚಾನಲ್ ಪೋಸ್ಟ್ ಅಂದರೆ ಸ್ಟಾರ್ಟ್ ಮಾಡಿರೋದು, ಪೋಸ್ಟ್ ಕೂಡ ಮಾಡ್ತೀನಿ. ಸೊ ಬರೆದಿಡ್ತೀನಿ ಡೇಟ್ ಸಮೇತ. ನಾನು ಇವತ್ತಿಂದ ಮೇ ಬಿ 1 year ಅಲ್ಲಿ ಏನು ಕಾಣಿಸ್ಬೇಕು ಚೇಂಜಸ್ ಈ ಯೂಟ್ಯೂಬಲ್ಲಿ ಅನ್ನೋದನ್ನ ಬರೆದಿರ್ತೀನಿ. ದಿಸ್ ವಿಲ್ ಬಿ ಮೈ ಫಸ್ಟ್ ಪೇಜ್. ಸೊ ಬರೆದಿರ್ತೀನಿ. ಆ್ಯಂಡ್ ಇದರಲ್ಲೇ ನಾನು ಮಂತ್ಲಿ ನನಗೆ ಏನು ಮ್ಯಾನಿಫೆಸ್ಟೇಷನ್ ಇದೆ ಅಂತ ಬರೆದಿರ್ತೀನಿ. ಲೆಟ್ಸ್ ಸಿ ಅದು ಆಗುತ್ತಾ ಅಂತ. ಇದ್ರ ಬಗ್ಗೆ ಇನ್ನು ಮುಂದೆ ಮಾತಾಡೋಣ. ನಾನು ಸ್ವಲ್ಪ ಕಲ್ತ್ಕೊಂಡು ಮಾಡ್ತೀನಿ. ಬಟ್ ಜಸ್ಟ್ ನಾನು ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಈ ವಿಡಿಯೋದಲ್ಲಿ. ನಾನು ಪ್ರೂವ್ ಮಾಡ್ಕೊಳೋಕ್ಕೋಸ್ಕರ ಐ ಆಮ್ maintaining this book for manifestation. I want to do this and I want to grow this YouTube channel. ಅದಕ್ಕೆ ನೀವು ಇವಾಗ ಯಾರೆಲ್ಲ ನೋಡ್ತಿದ್ದೀರಲ್ಲ, ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನಾನು ತುಂಬ ಬೇಗ ಮಾತಾಡ್ತೀನಿ. ಎಸ್, ನನಗೆ
ಐ ಪ್ರೌಡ್ಲಿ ಹೇಳ್ಕೊತೀನಿ ನಂಗೆ ಟ್ಯಾಲೆಂಟ್ ಇದೆ, ಎಷ್ಟೋ ಜನಕ್ಕೆ ಅದು ಬರಲ್ಲ ಅನ್ಸಿದ್ನ ತುಂಬ ಅಂದರೆ ತುಂಬ ಖುಷಿಯಲ್ಲಿ ಹೇಳ್ತಿದ್ದೀನಿ. ಇಷ್ಟೆಲ್ಲ ನೋಡಿದ್ಮೇಲೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ನಂಗೆ ತುಂಬ ಬೇಜಾರಾಗುತ್ತೆ. ಸೊ ಪ್ಲೀಸ್ ಒಂದು ಲೈಕ್, ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಸ್ಟ್ ಹೇಳ್ತಿದ್ದೀನಿ. ಆ್ಯಂಡ್ ಐ ಆಮ್ ನಾಟ್ ಪ್ಲೀಸಿಂಗ್ ಫಾರ್ ಸಬ್ಸ್ಕ್ರಿಪ್ಷನ್ ಬಿಕಾಸ್ ಮುಂದೆ ಇನ್ನು ನನ್ನ ವೀಡಿಯೋಸ್ ನಿಮಗೆ ಬರಬೇಕು, ಇವಳು ಏನು ಕಿತ್ತವಾಗ್ತಾಳೆ ಅಂತ ನಿಮಗೇನಾದರೂ ಗೊತ್ತಾಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಧನ್ಯವಾದ ನನ್ನ ವೀಡಿಯೋನ ಕೊನೆ ತನಕ ನೋಡಿದ್ದು. ಇದು ಕಂಪ್ಲೀಟ್ ರಾ ವಿಡಿಯೋ ಆಗಿರುತ್ತೆ. ನಾನು ಏನು ಎಡಿಟ್ ಮಾಡಲ್ಲ, ಹಾಗೆ ಪೋಸ್ಟ್ ಮಾಡಿರ್ತೀನಿ. ನೋಡ್ಬಿಟ್ಟು ಹೆಂಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮಚ್ ತುಂಬ ಧನ್ಯವಾದಗಳು. ವೆಯ್ಟ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್ಸ್ ವಿಡಿಯೋಸ್. ಸದ್ಯಕ್ಕೆ ಬಾಯ್ ಬಾಯ್. ಎಲ್ರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ.